ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ತಮಿಳುನಾಡಿನಲ್ಲಿ ಇವತ್ತು ದೊಡ್ಡ ಡ್ರಾಮಾ ನಡೀತು. ವಿಪಕ್ಷ ನಾಯಕ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಬಂಧನ ಆಯಿತು. ಕಾರಣ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಮತ್ತು ನಟಿ ತ್ರಿಷಾ ಕುರಿತಾಗಿ ಪರ್ಸನಲ್ ಅಟ್ಯಾಕ್, ಅದು ಸಹ ಡಬಲ್ ಮೀನಿಂಗ್ ನಲ್ಲಿ ಅಟ್ಯಾಕ್ ಮಾಡಿದ್ದು, ಡೈಲಾಗ್ ಹೊಡೆದಿದ್ದು ಉದಯನಿಧಿ ಸ್ಟಾಲಿನ್ ವಿರುದ್ಧ ಕೇಸ್ ಆಯ್ತು, ಬಂಧನ ಆಯ್ತು. ಸೊ ಏನ್ ನಡೀತು ಇಡೀ ದಿನ? ಮದ್ರಾಸ್ ಹೈಕೋರ್ಟ್ ಅಲ್ಲಿ ಏನು ಬೆಳವಣಿಗೆಗಳಾಯ್ತು? ಆ ನಂತರ ಮಾಜಿ ಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರ ತಂದೆ ಸ್ಟಾಲಿನ್ ಅದಕ್ಕೆ ಕೊಟ್ಟಿರುವ ಪ್ರತಿಕ್ರಿಯೆ ಏನು? ಯಾವ ಹಿನ್ನೆಲೆಯಲ್ಲಿ ಇದೆಲ್ಲ ಆಯ್ತು ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಜೋಸೆಫ್ ವಿಜಯ್ ಸರ್ಕಾರ, ಟಿವಿಕೆ ತಮಿಳಗ ವೆಟ್ರಿ ಕಳಗಂ ಸರ್ಕಾರ ಆಡಳಿತಕ್ಕೆ ಬಂದ ದಿನದಿಂದ ಇಲ್ಲಿಯವರೆಗೆ ಎರಡೇ ವಿಚಾರಗಳು ತಮಿಳುನಾಡಿನಿಂದ ಸುದ್ದಿ ಆಗ್ತಿರುವಂತಹದ್ದು ದೊಡ್ಡ ಮಟ್ಟದಲ್ಲಿ. ಏನು? ಒಂದು, ಜೋಸೆಫ್ ವಿಜಯ್ ಸರ್ಕಾರವನ್ನ ವಿಪಕ್ಷಗಳು, ಅದರಲ್ಲೂ ಡಿಎಂಕೆ ತುಂಬಾ ಕೆಟ್ಟ ಕೊಳಕ ರೀತಿಯಲ್ಲಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿರೋದು, ಸರ್ಕಾರವನ್ನ ಅಟ್ಯಾಕ್ ಮಾಡ್ತಿರೋದು. ಪ್ಲಸ್ ಪರ್ಸನಲ್ ಆಗಿಯೂ ಸಹ ಜೋಸೆಫ್ ವಿಜಯ್ ಡೈವರ್ಸ್ ವಿಚಾರ ಇಟ್ಕೋಬಹುದು, ಅಥವಾ ತ್ರಿಷಾ ಜೊತೆ ಇದೆ ಅನ್ನುವಂತಹ ಒಂದು ಅನುಮಾನಗಳಿರುವಂತಹ ಸಂಬಂಧದ ಕುರಿತಾಗಿರಬಹುದು. ದಿನ ಬೆಳಗಾದ್ರೆ ಡಿಎಂಕೆ ನಾಯಕರು ಜೋಸೆಫ್ ವಿಜಯ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅದು ಒಂದು ಕಡೆ ಆಗ್ತಿದ್ರೆ, ಇನ್ನೊಂದು ಕಡೆ ಆಗ್ತಿರುವಂತಹದ್ದು, ಅಂತವರ ಹೇಳಿಕೆಗಳನ್ನ ತುಂಬಾ ಗಂಭೀರವಾಗಿ ಪರಿಗಣಿಸ್ತಾ ಇರುವಂತಹ ಜೋಸೆಫ್ ವಿಜಯ್ ದಿನ ಬೆಳಗಾದ್ರೆ ಅವರನ್ನ ಬಂಧಿಸುವ ಕೆಲಸವನ್ನು ಸಹ ಮಾಡಿಸ್ತಾ ಇದ್ದಾರೆ. ಸೊ ಎರಡೂ ಕಡೆಯಿಂದಲೂ ಸಹ ಒಂದೊಂದು ರೀತಿಯಾದಂತಹ ಕ್ರಿಯೆ ಪ್ರತಿಕ್ರಿಯೆಯಲ್ಲೇ ನಡೀತಾ ಇದೆ. ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತು ರಾಜ್ಯದ ಪ್ರಧಾನ ವಿಪಕ್ಷ ನಾಯಕನೇ ಆಗಿರುವಂತಹ ಉದಯನಿಧಿ ಸ್ಟಾಲಿನ್ ಬಂಧನ ಆಯಿತು. ಸೊ ಯಾಕಾಯ್ತು, ಯಾವ್ದದು ಹೇಳಿಕೆ, ಅದನ್ನ ಆಮೇಲೆ ವಿವರಿಸ್ತೀನಿ. ಅದಕ್ಕಿಂತ ಮೊದಲು ಟಿವಿಕೆ ಸರ್ಕಾರ ಆ ಅಸ್ತಿತ್ವಕ್ಕೆ ಬಂದಿದ್ದರ ಕುರಿತಾಗಿ ಡಿಎಂಕೆ ಯಾವ ಮಟ್ಟಕ್ಕೆ ವಿಚಲಿತ ಆಗಿದೆ ಅಥವಾ ಸಿಟ್ಟಿನಲ್ಲಿದೆ ಅನ್ನೋದನ್ನ ಒಂಚೂರು ಪರಿಶೀಲನೆ ಮಾಡೋಣ. ಆಗ ಈ ಸಂಘರ್ಷದ ಒಂದು ಸ್ಥಿತಿ ನಿರ್ಮಾಣ ಆಗಿದೆಯಲ್ಲ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದ, ಅದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಡಿಎಂಕೆ ಈ ಚುನಾವಣೆಗಳನ್ನ ಈಸಿಯಾಗಿ ಗೆದ್ದು ಬಿಡುತ್ತೆ ಅಂತ ಎಲ್ರು ಅನ್ಕೊಂಡಿದ್ರು, ಇನ್ಕ್ಲೂಡಿಂಗ್ ಮಾಧ್ಯಮಗಳು. ಎಕ್ಸಿಟ್ ಪೋಲು, ಒಪಿನಿಯನ್ ಪೋಲ್, ಎಲ್ಲ ಪೋಲು ಒಂದೆರಡು ಬಿಟ್ಟು ಎಲ್ಲದರಲ್ಲೂ ಹೇಳ್ತಾ ಇದ್ದಿದ್ದು ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ, ಸ್ಟಾಲಿನ್ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ, ಅವರ ಆಡಳಿತದ ಬಗ್ಗೆ ಜನರಿಗೆ ಸಿಕ್ಕಾಪಟ್ಟೆ ಒಲವಿದೆ, ಸಪೋರ್ಟ್ ಇದೆ, ಚಾನ್ಸೇ ಇಲ್ಲ. ಎಐಎಡಿಎಂಕೆ ಬರೋದಕ್ಕೆ ಚಾನ್ಸ್ ಇಲ್ಲ. ಇನ್ನು ಟಿವಿಕೆ ಹೊಸ ಪಕ್ಷ 1, 2, 3, 4 ಸೀಟ್ ಗೆದ್ರೆ ದೊಡ್ಡ ವಿಚಾರ, ಅದಕ್ಕಿಂತ ಜಾಸ್ತಿ ಬರೋಕ್ ಸಾಧ್ಯನೇ ಇಲ್ಲ ಅಂತ 90% ಎಕ್ಸಿಟ್ ಪೋಲ್ಗಳು ಹೇಳ್ತು, 90% ಒಪಿನಿಯನ್ ಪೋಲ್ಗಳು ಹೇಳ್ತು, 95-100% ವಿಶ್ಲೇಷಕರು ಹೇಳಿದ್ರು ಸ್ಟಾಲಿನ್ ಮುಖ್ಯಮಂತ್ರಿ, ಡಿಎಂಕೆ ಸರ್ಕಾರ ವಾಪಸ್ಸು ಅಂತ. ಆದರೆ ಫಲಿತಾಂಶಗಳು ಬಂದಾಗ ಅದು ಉಲ್ಟಾ ಆಗಿತ್ತು. ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಂತಹ ಟಿವಿಕೆ ತಮಿಳಗ ವೆಟ್ರಿ ಕಳಗಂ ಜೋಸೆಫ್ ವಿಜಯ್ ನೇತೃತ್ವದಲ್ಲಿ ಬಹುಮತದ ಹತ್ತಿರಕ್ಕೆ ಬಂದು ನಿಂತ್ಕೊಳ್ತು. 8-10 ಸೀಟುಗಳು ಮಾತ್ರ ಕಡಿಮೆ ಇತ್ತು. ಆ ಸಂದರ್ಭದಲ್ಲಿ ಡಿಎಂಕೆಗೆ ಆಘಾತ ಆಯಿತು, ಆಕ್ರೋಶ ಹುಟ್ಟಿತು. ಯಾಕೆಂದ್ರೆ ಟಿವಿಕೆ ಇಷ್ಟು ಸುಲಭವಾಗಿ ಅಲ್ಲಿಗೆ ಬಂತಲ್ಲ ಅಂತ. ಅಲ್ಲಿಗೆ ನಿಂತಿದ್ರು ಸಹ ಡಿಎಂಕೆ ಹೊಟ್ಟೆ ಉರಿ ಅಥವಾ ಸಿಟ್ಟು ಒಂದು ಮಟ್ಟಕ್ಕೆ ನಿಧಾನಕ್ಕೆ ನಿವಾರಣೆ ಆಗಿರೋದು. ಆದರೆ ಅದನ್ನು ದಾಟಿ ಡಿಎಂಕೆ ಜೊತೆ ಇದ್ದಂತಹ ಕಾಂಗ್ರೆಸ್ಸು, ಕಮ್ಯುನಿಸ್ಟರು, ತಿರುಮಾವಳ್ಳವನವರ ಪಕ್ಷ, ಇನ್ನೊಂದಷ್ಟು ಸಣ್ಣ ಪುಟ್ಟ ಪಕ್ಷಗಳು ಎಲ್ಲರೂ ಹೋಗಿ ಟಿವಿಕೆಗೆ ಸಪೋರ್ಟ್ ಮಾಡಿ ಟಿವಿಕೆ ಸರ್ಕಾರವನ್ನು ತಗೊಂಡು ಬಂದ್ರು. ಜೋಸೆಫ್ ವಿಜಯ್ ಪರವಾಗಿ ನಿಂತ್ಕೊಂಡ್ರು. ಕಾಂಗ್ರೆಸ್ ಬಹುಮುಖ್ಯವಾಗಿ ಡಿಎಂಕೆಗೆ ಅದು ತಡೆಯಲಾರದಂತಹ ಸಿಟ್ಟನ್ನು ತರಿಸ್ತು, ಆಕ್ರೋಶವನ್ನ ತರಿಸ್ತು. ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದೆ ಅಂತ ಆಕ್ರೋಶ ಹೊರ ಹಾಕಿದ್ರು. ಸೊ ಆ ಕಾರಣಕ್ಕೆ ಈ ಟಿವಿಕೆ ಸರ್ಕಾರವನ್ನ ಡಿಎಂಕೆ ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಫಸ್ಟ್ ಡೇ ಇಂದ ಒಪ್ಕೊಳ್ಳೋದಕ್ಕೆ ಅದು ರೆಡಿ ಇಲ್ಲ ಅದು. ಹಾಗಾಗಿ ದಿನ ಬೆಳಗಾದ್ರೆ ಅಟ್ಯಾಕ್ ಮಾಡ್ತಾ ಇರುತ್ತೆ, ಕೆಟ್ಟ ಕೊಳಕ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇರುತ್ತೆ, ಇನ್ಕ್ಲೂಡಿಂಗ್ ಡಿಎಂಕೆ ಎಂಎಲ್ಎಗಳು, ಕಾರ್ಯಕರ್ತರು, ಇನ್ಫ್ಲೂಯೆನ್ಸರ್ಗಳು, ಯೂಟ್ಯೂಬರ್ಸು, ಯಾರ್ಯಾರಿದಾರೋ ಡಿಎಂಕೆ ಪರವಾಗಿ ಎಲ್ಲರೂ ಜೋಸೆಫ್ ವಿಜಯ್ ಕುರಿತಾಗಿ ತುಂಬಾ ಕೆಟ್ಟ ಮಟ್ಟಕ್ಕೆ ಸರ್ಕಾರವನ್ನು ಅಟ್ಯಾಕ್ ಮಾಡ್ತಾರೆ, ಅವರ ಪರ್ಸನಲ್ ಲೈಫ್ ಅನ್ನು ಅಟ್ಯಾಕ್ ಮಾಡ್ತಾರೆ, ಅವರ ಡೈವರ್ಸ್ ವಿಚಾರವನ್ನು ತಗೊಂಡು ಬರ್ತಾರೆ, ತ್ರಿಷಾ ವಿಚಾರ ತಗೊಂಡು ಬರ್ತಾರೆ. ದಿನ ಬೆಳಗಾದ್ರೆ ಕೆಟ್ಟ ಕೊಳಕ ಟಾರ್ಗೆಟ್ ಮಾಡ್ತಿರ್ತಾರೆ. ಅವ್ರು ಮಾಡ್ತಿದ್ದಾರೆ ಅಂತ ಜೋಸೆಫ್ ವಿಜಯ್ ಸುಮ್ಮನೆ ಇಲ್ಲ, ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇಲ್ಲ.
ನೀವು ಮಾಡಿದ್ರೆ ನಾನು ಪ್ರತಿಕ್ರಿಯಿಸ್ತೀನಿ ಅನ್ನೋ ರೀತಿಯಲ್ಲಿ ಅವರು ಏನಾದರೂ ಮಾತಾಡಿದ ತಕ್ಷಣನೇ, ಟೀಕೆಗಳು ಬಂದ ತಕ್ಷಣನೇ ಮಾರನೇ ದಿನಾನೇ FIR ಆಗುತ್ತೆ, ಅರೆಸ್ಟ್ ಆಗುತ್ತೆ. ಕಳೆದ ವಾರ ತಾನೇ ಒಂದು 10 ದಿನಗಳ ಹಿಂದೆ DMK MLA ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು. ಯಾಕೆಂದ್ರೆ ಜೋಸೆಫ್ ಮೂಳೆ ಮುರಿತೀನಿ ಅಂತ ಅವರು ಭಾಷಣ ಮಾಡಿದ್ರು, ಅದಕ್ಕೆ ಅರೆಸ್ಟ್ ಮಾಡಿದ್ರು. ಸೊ ಈಗ ಇವತ್ತಾಗಿರುವಂತಹ ವಿಚಾರಕ್ಕೆ ಬರೋದಾದ್ರೆ, ವಿಪಕ್ಷ ನಾಯಕ, ಮಾಜಿ ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಯ ಮಗ, ಮಾಜಿ ಮುಖ್ಯಮಂತ್ರಿಯ ಮೊಮ್ಮಗ ಉದಯನಿಧಿ ಸ್ಟಾಲಿನ್ ಬಂಧನ ಆಗೋಯ್ತು. ಯಾಕಾಯ್ತು? ನಿನ್ನೆ ಕಾವೇರಿ ವಿಚಾರವಾಗಿ ತಮಿಳುನಾಡಿನಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಉದಯನಿಧಿ ಸ್ಟಾಲಿನ್ ಮಾತಾಡ್ತಿರ್ಬೇಕಾದ್ರೆ ತಮಿಳುನಾಡು ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ರು. ತಮಿಳುನಾಡು ಸರ್ಕಾರ ಏನೂ ಮಾಡ್ತಾ ಇಲ್ಲ. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ, ನಮ್ಮ ನಾಯಕನ ಸರ್ಕಾರ ಅಂದ್ರೆ ಸ್ಟಾಲಿನ್, ತಂದೆ ಅಂತ ಹೇಳೋದಿಲ್ಲ ಅವರು, ಓಪನ್ ಆಗಿ ಯಾವತ್ತೂ ತಂದೆ ಅಂತ ಕರೆಯಲ್ಲ ಉದಯನಿಧಿ ಸ್ಟಾಲಿನ್ ಅನ್ನ ನನ್ನ ತಂದೆ ಅಂತ ಆ ರೀತಿ ಹೇಳೋದಿಲ್ಲ, ನಮ್ಮ ನಾಯಕ ಅಂತಾನೆ ಕರೆಯೋದು. ಸೊ ನಮ್ಮ ನಾಯಕರ ಸರ್ಕಾರ ಇದ್ದಾಗ ಪ್ರತಿ ವರ್ಷ ಜೂನ್ ಒಳಗಡೆ ಕರ್ನಾಟಕದಿಂದ ನಮಗೆ ಕಾವೇರಿ ನೀರು ಬರ್ತಿತ್ತು, ಮೆಟ್ಟೂರು ಡ್ಯಾಮ್ ಸೇರ್ಕೊಳ್ತಿತ್ತು. ಆ ಮೆಟ್ಟೂರು ಡ್ಯಾಮ್ಗೆ ಸ್ವತಃ ನಮ್ಮ ನಾಯಕ ಸ್ಟಾಲಿನ್ ಅವರೇ ಹೋಗಿ ಆ ನೀರನ್ನ ಬಿಡುವ ಮೂಲಕ ಅಣೆಕಟ್ಟಿನಿಂದ ಜನರಿಗೆ ನೀರು ಸಿಗೋ ಹಾಗೆ ಮಾಡ್ತಿದ್ರು. ಆದ್ರೆ ಈಗಿರುವ ಸರ್ಕಾರ ಜೂನ್ ಹೋಯ್ತು, ಜುಲೈ ಹೋಯ್ತು, ಆಗಸ್ಟ್ ಬಂತು, ನೀರು ವಿಚಾರ ಇಲ್ಲವೇ ಇಲ್ಲ. ಒಂದು ತೊಟ್ಟು ನೀರು ಬಂದಿಲ್ಲ. ಈ ಸರ್ಕಾರ ಅದಕ್ಕೆ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ನ ಸಪೋರ್ಟ್ ಅಲ್ಲಿ ಆ ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನೆ ಮಾಡುವ ಧೈರ್ಯ ಜೋಸೆಫ್ ವಿಜಯ್ಗಿಲ್ಲ, ಈ ಮುಖ್ಯಮಂತ್ರಿಗಳಿಗಿಲ್ಲ ಅಂತ ಹೇಳ್ತಾ, ಇದನ್ನೆಲ್ಲ ಮಾಡೋದು ಬಿಟ್ಟುಬಿಟ್ಟು ಈ ಸರ್ಕಾರ ಮಾಡ್ತಾ ಇರೋದು ಒಂದೇ ಕೆಲಸ. ಅದೇನು ಅಂತಂದ್ರೆ, ಯಾವ ರೀತಿಯಲ್ಲಿ DMK ಯನ್ನ ಕೊಟ್ಟು ಕಾಡಬಹುದು, ಯಾವ ಸುಳ್ಳು ಕೇಸುಗಳನ್ನ ಹಾಕಬಹುದು, ಯಾರನ್ನ ಸುಳ್ಳು ಕೇಸಲ್ಲಿ ಸಿಲುಕಿಸಬಹುದು ಅನ್ನೋದನ್ನ ಯೋಚನೆ ಮಾಡೋದ್ರಲ್ಲೇ ಬಿಸಿ ಇದೆ. ಅದೊಂದೇ ಕೆಲಸ ಈ TVK ಸರ್ಕಾರ ಮಾಡ್ತಿರೋದು ಅಂತ ಉದಯನಿಧಿ ಸ್ಟಾಲಿನ್ ರಾಜಕೀಯ ಭಾಷಣ ಮಾಡ್ತಿರ್ಬೇಕಾದ್ರೆ, ಅದೊಂದೇ ಕೆಲಸ ಅನ್ನೋ ಮಾತನ್ನ ಅಲ್ಲಿದ್ದ ಸಭಿಕರು ಅಥವಾ ಜನ ಸೇರಿದ್ರಲ್ಲ ಅವರು ಕೇಳಲಿಲ್ಲ. ಅವರಂದ್ರು ಅದೊಂದೇ ಸರ್ಕಾರ ಅಲ್ಲ, ತ್ರಿಷಾನು ಮುಖ್ಯನೇ, ಅವ್ರಿಗೆ ಆ ವಿಚಾರದಲ್ಲಿ ಬಿಸಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಅಲ್ಲಿದ್ದ ಜನ ಎಲ್ಲ ತ್ರಿಷಾ ಅಂತ ಕಿರ್ಚೋದಕ್ಕೆ ಶುರು ಮಾಡಿದ್ರು. ಆ ತ್ರಿಷಾ ಅನ್ನೋ ಡೈಲಾಗು ಅಥವಾ ಆ ಹೆಸರನ್ನ ಜನ ಅಷ್ಟು ಹೇಳಿದ ತಕ್ಷಣ ಇವರು ಒಂಚೂರು ಓವರ್ ರಿಯಾಕ್ಟ್ ಮಾಡಿಬಿಟ್ರು. ಯಾರು? ಉದಯನಿಧಿ ಸ್ಟಾಲಿನ್. ಏನಂದ್ರು? ಎಲ್ಲಿ ನೀರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಿ ನೀರು ಬರಬೇಕು, ಅದೇ ಈ ಮುಖ್ಯಮಂತ್ರಿಗಳ ಉದ್ದೇಶ ಅಂತ ಅಂದ್ಬಿಟ್ರು. ಅದು ನಿಮ್ಗೆ ಅರ್ಥ ಆಗಿರುತ್ತೆ. ಒಂದು ಹೆಣ್ಣು ಗಂಡಿನ ವಿಚಾರವಾಗಿ ಈ ತರ ಡೈಲಾಗ್ ಹೊಡೆದಾಗ ವೈಯಕ್ತಿಕವಾಗಿ ಯಾವ ವಿಚಾರವನ್ನು ಇಟ್ಕೊಂಡು ಹೊಡಿತಾ ಇದ್ದಾರೆ. ಅದರಲ್ಲೂ ಜನ ತ್ರಿಷಾ ಅಂತ ಕರೀತಿದ್ದಾರೆ. ಇವರು ಮುಖ್ಯಮಂತ್ರಿಗಳಿಗೆ ಅಲ್ಲಿ ನೀರು ಬರೋದೇ ಮುಖ್ಯ, ಎಲ್ಲಿ ನೀರು ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋದು ಅದು ಡಬಲ್ ಮೀನಿಂಗ್. ಬಟ್ ನೆಕ್ಸ್ಟ್ ಕ್ಷಣನೇ ನಾನು ಹೇಳಿದ್ದು ಕಾವೇರಿ ಬಗ್ಗೆ ಅಂತ ಅಲ್ಲೇ ಹೇಳ್ಕೊಂಡ್ರು. ಬಟ್ ಅದು ಎಲ್ಲ ಕಡೆ ವೈರಲ್ ಆಯ್ತು. ಜನ ಯಾವ ರೀತಿ ಅದನ್ನ ತಗೋಬೇಕೋ ಆ ರೀತಿನೇ ತಗೊಂಡ್ರು. ಸೊ ನಾನು ಹೇಳ್ದಂಗೆ ಜೋಸೆಫ್ ವಿಜಯ್ ಸುಮ್ಮನೆ ಕೂತ್ಕೊಳ್ತಿಲ್ವಲ್ಲ, ಯಾರು ಟೀಕೆ ಮಾಡಿದ್ರು ಅವ್ರನ್ನ ಅರೆಸ್ಟು, FIR ಅರೆಸ್ಟು. ಉದಯನಿಧಿ ಸ್ಟಾಲಿನ್ ಮೇಲೂ FIR ಆಗೋಯ್ತು. ಬೆಳ್ಳಂಬೆಳಗ್ಗೆ ಇವತ್ತು ಹೋಗಿ ಉದಯನಿಧಿ ಸ್ಟಾಲಿನ್ ಮನೆ ಮುಂದೆ ಪೊಲೀಸರು ಸಾವಿರಾರು ಸಂಖ್ಯೆಯಲ್ಲಿ ನಿಂತ್ಕೊಂಡ್ಬಿಟ್ರು. ನಿಮ್ಮನ್ನ ಅರೆಸ್ಟ್ ಮಾಡಬೇಕು ನಾವು. ಮನೆ ಒಳಗಡೆ ಹೋದ್ರು. ಮನೆ ಒಳಗಡೆ ಒಂದಷ್ಟು ಡ್ರಾಮಾ ನಡೀತು. ಉದಯನಿಧಿ ಸ್ಟಾಲಿನ್ ಬೆಂಬಲಿಗರು, ಸ್ನೇಹಿತರು, ಲಾಯರ್ಗಳು ಪೊಲೀಸರ ಜೊತೆ ವಾಗ್ವಾದ. ಆ ನಂತರ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಎನಿಹೌ ಪೊಲಿಟಿಕಲ್ ರೀಸನ್ಗಳಲ್ವಾ, ಪೊಲಿಟಿಕಲ್ ಪಾರ್ಟಿ ಅಲ್ವಾ, ಅಲ್ಲಾಗಬೇಕಾದಂತಹ ಎಲ್ಲ ಡ್ರಾಮಾ, DMK ಕಾರ್ಯಕರ್ತರಿಂದ ಗಲಾಟೆ, ಕೂಗಾಟ, ಪ್ರತಿಭಟನೆಗಳು, ಇಡೀ ತಮಿಳುನಾಡು ರಾಜ್ಯಾದ್ಯಂತ ಪ್ರತಿಭಟನೆಗಳು ಎಲ್ಲ ಆಯ್ತು. ವ್ಯಾನಲ್ಲಿ ಕೂರಿಸಿದ ತಕ್ಷಣನೇ ಕಿರುಚಾಟಗಳು. ಅದರ ನಡುವೆ ಉದಯನಿಧಿ ಸ್ಟಾಲಿನ್ ಪತ್ರಕರ್ತರಿಗೆ ಹೇಳಿಕೆ, ಈ ಸರ್ಕಾರದಿಂದ ನಾವು ಏನನ್ನೂ ನಿರೀಕ್ಷೆ ಮಾಡೋಕ್ಕಲ್ಲ, ಇವರು ಉತ್ತರನೂ ಕೊಡಲ್ಲ, ಇವ್ರಿಗೆ ಆ ಯೋಗ್ಯತೆನೇ ಇಲ್ಲ, ನಾವೇನಿದ್ರು ಹೋರಾಟ ಕಾನೂನು ರೀತಿಯಲ್ಲೇ ಮಾಡ್ತೀವಿ, ಇವ್ರ ಹತ್ರ ನಾವು ಯಾವ ಉತ್ತರನೂ ಪ್ರಶ್ನೆನೂ ಕೇಳೋದಿಲ್ಲ, ಉತ್ತರ ಬಯಸೋದಿಲ್ಲ, ಇವ್ರ ಕೈಲಿ ಆ ಉತ್ತರ ಕೊಡೋ ಯೋಗ್ಯತೆನೂ ಇಲ್ಲ ಅಂತ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡೋದ ತಕ್ಷಣನೇ ಅವರ ಪರ ಲಾಯರ್ಗಳು ಹೈಕೋರ್ಟ್ಗೆ ಹೋಗಿ ಕೂತ್ಕೊಂಡ್ರು. ಮದ್ರಾಸ್ ಹೈಕೋರ್ಟ್ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡ್ರು. ಸರ್ಕಾರದ ವಕೀಲರು ಬಂದು ಹೇಳಿದ್ರು, ನಮಗೆ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕಳಿಸುವ ಯಾವ ಉದ್ದೇಶನೂ ಇಲ್ಲ, ಅವರನ್ನ ಅರೆಸ್ಟ್ ಮಾಡಿರೋದೇ ಸ್ಟೇಷನ್ ಕರ್ಕೊಂಡು ಬಂದು ಅವರ ಹೇಳಿಕೆಯನ್ನು ದಾಖಲಿಸಿ ಅವರನ್ನ ಕಳಿಸ್ಕೊಡ್ತೀವಿ ಅಂತ. ಹೈಕೋರ್ಟ್ ಅದನ್ನು ಹೇಳ್ತು, ಇದಕ್ಕೆಲ್ಲ ಅರೆಸ್ಟ್ ಬೇಕಾಗಿಲ್ಲ, ಅವರನ್ನ ಹೇಳಿಕೆ ಪಡ್ಕೊಂಡು ನೀವು ಅವರಿಗೆ
ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿ ಅಂತ. ಅಲ್ಲಿಗೆ ಅದು ಹೋಯ್ತು, ಅವರು ಬಿಡುಗಡೆನೂ ಆದರು. ಸೊ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮಾಜಿ ಮುಖ್ಯಮಂತ್ರಿ ಮತ್ತು ಉದಯನಿಧಿ ಸ್ಟಾಲಿನ್ ಅವರ ತಂದೆ ಸ್ಟಾಲಿನ್, ಈ ಸರ್ಕಾರ ದುರಹಂಕಾರದಲ್ಲಿ ನಡ್ಕೊಳ್ತಾ ಇದೆ. ದುರಹಂಕಾರ ಯಾರನ್ನೇ ಆಗ್ಲಿ ಬೇಗ ಅಂತ್ಯಕ್ಕೆ ತಳ್ಳುತ್ತೆ. ಇವರು ಅತಿ ವೇಗವಾಗಿ ದುರಹಂಕಾರ ತೋರಿಸ್ತಿದ್ದಾರೆ. ಸೊ ಅಷ್ಟೇ ವೇಗವಾಗಿ ಇವರ ಅಂತ್ಯ ಆಗತ್ತೆ, ಈ ಸರ್ಕಾರದ ಅಂತ್ಯ ಆಗತ್ತೆ ಅನ್ನುವಂಥ ಡೈಲಾಗ್ ಅನ್ನ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಈ ಎಲ್ಲ ಏನು ನಡೀತಾ ಇದೆಯಲ್ಲ, ಕಳೆದ 3 ತಿಂಗಳಿಂದ ಜೋಸೆಫ್ ವಿಜಯ್ ಮುಖ್ಯಮಂತ್ರಿ ಆದ ನಂತರ ದಿನ ಬೆಳಗಾದ್ರೆ ಇವರು ಬೈಯೋದು, ಇವರು ಅರೆಸ್ಟ್ ಮಾಡಿಸೋದು, ಇದು ನಿಲ್ಲುತ್ತೆ ಅನ್ನುವ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಅದು MLA ಆಗಿರ್ಲಿ, ಪ್ರತಿಪಕ್ಷ ನಾಯಕ ಆಗಿರ್ಲಿ, ಅರೆಸ್ಟ್ ಮಾಡೋದಕ್ಕೆ ಅವ್ರು ಹಿಂಜರಿತಾನೆ ಇಲ್ಲ. ಪೊಲೀಸರಿಗೀಗ ಪೀಕಲಾಟ. ಒಂದು ಕಡೆ ಸರ್ಕಾರ ಹೇಳಿದ ಆದೇಶವನ್ನು ಪಾಲಿಸಲೇಬೇಕು, ಮತ್ತು ಇವ್ರು ಅರೆಸ್ಟ್ ಮಾಡಕ್ ಹೋಗೋ ಜಾಗದಲ್ಲಿ ಸಣ್ಣ ಪುಟ್ಟ ವ್ಯಕ್ತಿಗಳಲ್ವಲ್ಲ ಎತ್ಕೊಂಡು ಬಂದ್ಬಿಡೋದಕ್ಕೆ ಕಾಲರ್ ಹಿಡ್ಕೊಂಡು, ಎಲ್ಲ VVIPಗಳು ಅವರನ್ನ ಮನವೊಲಿಸಿ ಅವರ ಬೆಂಬಲಿಗರ ನಡುವೆ ಅವ್ರ ಜೊತೆ ವಾದ ಮಾಡಿ ಕಿತ್ತಾಡ್ಕೊಂಡು ಇವರನ್ನ ಕಾಲಿಗೆ ಬಿದ್ದು ಬೇಡ್ಕೊಂಡು ಅರೆಸ್ಟ್ ಮಾಡಿ ಕರ್ಕೊಂಬರೋಷ್ಟೊತ್ತಿಗೆ ಪೊಲೀಸರು ಸುಸ್ತು ಹೊಡೆದು ಹೋಗ್ತಾ ಇದ್ದಾರೆ. ಬರೀ MLAಗಳನ್ನ ಅರೆಸ್ಟ್ ಮಾಡು, ಲೀಡರ್ ಆಫ್ ಅಪೋಸಿಷನ್ ಅರೆಸ್ಟ್ ಮಾಡು ಅಂತ ಇದ್ರೆ ಎಲ್ಲಾಗತ್ತೆ? ಅವ್ರ ಕಷ್ಟ ಅವ್ರಿಗೆ. ಬಟ್ ಇದು ನಿಲ್ಲೋ ರೀತಿಯಲ್ಲಿ ಕಾಣ್ತಿಲ್ಲ. ಇನ್ನ ಮುಂದಕ್ಕೆ ಏನು 4.25 ವರ್ಷ ಇದೆ. ಆ 4.25 ವರ್ಷನೂ ಇದೇ ಕಂಟಿನ್ಯೂ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆ ಕಡೆ ಆಕ್ಷನು, ಈ ಕಡೆ ರಿಯಾಕ್ಷನು. DMK ಸುಮ್ನಿರಲ್ಲ, ಯಾಕಂದ್ರೆ ಅವ್ರಿಗೆ ಆ ಲೆವೆಲ್ಗೆ ಹೊಟ್ಟೆ ಹೊಡೆದು ಬಿಟ್ಟಿದೆ. ಅಧಿಕಾರ ಹೋಯ್ತು, ತಮ್ಮ ಜೊತೆ ಇದ್ದ ಮಿತ್ರ ಪಕ್ಷಗಳೆಲ್ಲ ಹೋಯ್ತು, ನಾವು ಒಬ್ಬಂಟಿಯಾಗಿದ್ದೀವಿ, ಯಾಕಾಯ್ತು ಈ ರೀತಿ ಅನ್ನುವಂತಹ ಒಂದು ಕೋಪ, ಸಿಟ್ಟು, ಅಸೂಯೆ ಎಲ್ಲ ಮಿಕ್ಸ್ ಆಗಿದೆ DMK ಅಲ್ಲಿ. ಈ ಕಡೆ ಜೋಸೆಫ್ ವಿಜಯ್ ಯಾವನೇನಾದ್ರೂ ಮಾತಾಡ್ಕೊಳ್ಳಿ, ನಾನು ಸರ್ಕಾರ ನಡೆಸೋದ್ರ ಕಡೆ ಗಮನ ಕೊಡ್ತೀನಿ ಅಂತ ಮಾತ್ರ ಕೂತ್ಕೊಳ್ತಾ ಇಲ್ಲ. ಯಾರು ಮಾತಾಡಿದ್ರು ನಾನು ಅರೆಸ್ಟ್ ಮಾಡಿಸ್ತೀನಿ ಅನ್ನೋದನ್ನ ಸ್ಪಷ್ಟವಾಗಿ ಮಾಡಿ ತೋರಿಸ್ತಾ ಇದ್ದಾರೆ. ಸುಮಾರು ಜನ ಅರೆಸ್ಟ್ ಆಗಿದ್ದಾರೆ, ಇನ್ಕ್ಲೂಡಿಂಗ್ MLA ಸಹ ಸೇರಿ. ಯೂಟ್ಯೂಬರ್ಗಳು, ಇನ್ಫ್ಲುಯೆನ್ಸರ್ಗಳು, DMK ಪರ ಇರುವಂತಹ ವಿಶ್ಲೇಷಕರು ಎಲ್ಲರೂ ಸುಮಾರು ಜನ ಅರೆಸ್ಟ್ ಆಗಿದ್ದಾರೆ. ನೋಡೋಣ ಇನ್ನು ಏನೆಲ್ಲ ಡ್ರಾಮಾಗಳು, ಹೈ ಡ್ರಾಮಾಗಳು ತಮಿಳುನಾಡಿನಲ್ಲಿ ನೋಡೋಕಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದಿನ ಬೆಳಗಾದ್ರೆ ಇದಂತೂ ನೋಡ್ತಾನೆ ಇರ್ತೀವಿ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.